ಸ್ತ್ರೀ ಶಾಪ ಇದ್ದರೆ ಆಗುವ ದುಷ್ಪರಿಣಾಮಗಳೇನು? ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಸ್ತ್ರೀಯನ್ನು ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗಿದೆ. ತಾಯಿ, ಅಕ್ಕ, ತಂಗಿ, ಪತ್ನಿ, ಮಗಳು ಯಾವ ರೂಪದಲ್ಲಿದ್ದರೂ ಸ್ತ್ರೀಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಶಾಸ್ತ್ರಗಳ ಪ್ರಕಾರ ಸ್ತ್ರೀಯರು ಕಣ್ಣೀರು ಮತ್ತು ನೋವನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮ ಕುಟುಂಬದ ಮೇಲೆ ಬೀಳಬಹುದು ಎಂದು ಹೇಳಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಸ್ತ್ರೀ ಶಾಪ ಎಂದರೇನು, ಅದರ ಪರಿಣಾಮಗಳು ಯಾವುವು ಮತ್ತು ಅದರಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು ಎಂಬ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ತ್ರೀ ಶಾಪ ಎಂದರೇನು? ಸ್ತ್ರೀಯ ಮನಸ್ಸಿಗೆ ತುಂಬ ನೋವು ಉಂಟಾಗಿ ಅನ್ಯಾಯವಾಗಿದ್ದು ಆಕೆಯ ಹೃದಯದಿಂದ ಬಂದ ದುಃಖ ಮತ್ತು ಬೇಸರವನ್ನು ಶಾಸ್ತ್ರಗಳಲ್ಲಿ ಸ್ತ್ರೀ ಶಾಪ ಎಂದು ಉಲ್ಲೇಖಿಸಲಾಗಿದೆ. ಇದು ಯಾವುದೋ ಮಾಯಾಶಕ್ತಿಯಲ್ಲ, ಆದರೆ ಒಬ್ಬ ವ್ಯಕ್ತಿಯ ತಪ್ಪು ವರ್ತನೆಯಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಸೂಚಿಸುವ ಆಧ್ಯಾತ್ಮಿಕ ಕಲ್ಪನೆ ಎಂದು ಹಲವರು ನಂಬುತ್ತಾರೆ. ಮೊದಲನೇದಾಗಿ, ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗುವುದು. ಸ್ತ್ರೀ ಶಾಪವಿದೆ ಎಂದು ನಂಬುವವರು ಹೇಳುವ ಮೊದಲ ಲಕ್ಷಣ ಮನೆಯಲ್ಲಿನ ಶಾಂತಿ ಕಳೆದು ಹೋಗುವುದು. ಕುಟುಂಬದ ಸದಸ್ಯರ ನಡುವೆ ಸಣ್ಣಪುಟ್ಟ ವಿಷಯಕ್ಕೂ ಜಗಳಗಳು ಹೆಚ್ಚಾಗುತ್ತವೆ. ಸಂತೋಷ ಕಡಿಮೆಯಾಗುತ್ತದೆ. ಎರಡನೇದಾಗಿ, ಹಣ ಬಂದರೂ ಉಳಿಯದಿರುವುದು. ಕೆಲವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ಹೇಳುತ್ತಾರೆ. ಅನಿರೀಕ್ಷಿತ ಖರ್ಚುಗಳು, ಸಾಲದ ಸಮಸ್ಯೆಗಳು ಮತ್ತು ಆರ್ಥಿಕ ಒತ್ತಡಗಳು ಹೆಚ್ಚಾಗಬಹುದು. ಮೂರನೇದಾಗಿ, ಕೆಲಸಗಳಲ್ಲಿ ವಿಳಂಬ. ಯಾವುದೇ ಕೆಲಸ ಆರಂಭಿಸಿದರೂ ಅದು ಪೂರ್ಣಗೊಳ್ಳಲು ತೊಂದರೆಗಳು ಎದುರಾಗುತ್ತವೆ ಎಂದು ನಂಬಲಾಗುತ್ತದೆ. ಪ್ರತಿ ಹಂತದಲ್ಲೂ ಅಡೆತಡೆಗಳು ಕಾಣಿಸಿಕೊಳ್ಳಬಹುದು. ನಾಲ್ಕನೇದಾಗಿ, ಆರೋಗ್ಯ ಸಮಸ್ಯೆಗಳು. ಕುಟುಂಬದ ಸದಸ್ಯರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು, ರೋಗ ರುಜಿನಗಳು ಬರುವುದು, ಔಷಧಿ ತೆಗೆದುಕೊಂಡರೂ ಬೇಗ ಗುಣವಾಗದಿರುವ ಅನುಭವ ಸ್ತ್ರೀ ಶಾಪದಿಂದ ಉಂಟಾಗಬಹುದು. ಐದನೇದಾಗಿ, ಮಕ್ಕಳ ಪ್ರಗತಿಯಲ್ಲಿ ಅಡೆತಡೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗದಿರುವುದು. ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು, ಅವಕಾಶಗಳು ತಡವಾಗಿ ದೊರೆಯುವುದು. ಆರನೇದಾಗಿ, ದಾಂಪತ್ಯ ಜೀವನದಲ್ಲಿ ಕಲಹ. ಗಂಡ ಹೆಂಡತಿಯ ನಡುವೆ ಅರ್ಥಮಾಡಿಕೊಳ್ಳುವಿಕೆ, ವೈಮನಸ್ಸು ಕಡಿಮೆಯಾಗುವುದು. ಹಣ, ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಗಳು ಉಂಟಾಗಬಹುದು. ಏಳನೇದಾಗಿ, ಮಾನಸಿಕ ಅಶಾಂತಿ. ಮನಸ್ಸಿನಲ್ಲಿ ಕಾರಣವಿಲ್ಲದ ಆತಂಕ, ಭಯ ಮತ್ತು ಬೇಸರ ಹೆಚ್ಚಾಗುವುದು. ಯಾವಾಗಲೂ ಏನೋ ತಪ್ಪಾಗಿದೆ ಎಂಬ ಭಾವನೆ ಕಾಡಬಹುದು. ಎಂಟನೇದಾಗಿ, ಗೌರವ ಕಡಿಮೆಯಾಗುವುದು. ಸಮಾಜದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಸಿಗುತ್ತಿದ್ದ ಗೌರವ ಕಡಿಮೆಯಾಗುತ್ತದೆ ಎಂದು ಕೆಲವರು ಅನುಭವಿಸಬಹುದು. ಒಂಬತ್ತನೇದಾಗಿ, ಶುಭ ಕಾರ್ಯಗಳು ಮುಂದೂಡಲ್ಪಡುವುದು. ಮದುವೆ, ಮನೆ ನಿರ್ಮಾಣ, ವ್ಯವಹಾರ ಆರಂಭ ಇತ್ಯಾದಿ ಶುಭ ಕಾರ್ಯಗಳ ಪದೇ ಪದೇ ವಿಳಂಬವಾಗುವುದು. ಹತ್ತನೇದಾಗಿ, ಅದೃಷ್ಟ ಕೈಕೊಡುವುದು. ಕೊನೆಯ ಕ್ಷಣದಲ್ಲಿ ಅವಕಾಶಗಳು ತಪ್ಪಿಹೋಗುವುದು. ಗೆಲುವು ಕೈಗೆ ಬಂದಂತೆ ಕಂಡರೂ ಜಾರಿ ಹೋಗುವುದು. ಪುರಾಣಗಳಲ್ಲಿ ಸ್ತ್ರೀಯ ಶಕ್ತಿಯ ಉದಾಹರಣೆ. ಅನೇಕ ಪುರಾಣ ಕಥೆಗಳಲ್ಲಿ ಸ್ತ್ರೀಯ ಗೌರವವನ್ನು ಕಾಪಾಡದವರು ಸಂಕಷ್ಟಗಳನ್ನು ಎದುರಿಸಿದರೆಂದು ವಿವರಿಸಲಾಗಿದೆ. ಈ ಕಥೆಗಳ ಉದ್ದೇಶ
ಸ್ತ್ರೀಯರ ಗೌರವ, ಕರುಣೆ ಮತ್ತು ನ್ಯಾಯದ ಮಹತ್ವವನ್ನು ತಿಳಿಸುವುದಾಗಿದೆ. ಸ್ತ್ರೀ ಶಾಪದಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು? ಸ್ತ್ರೀಯರನ್ನು ಮೊದಲನೆಯದಾಗಿ ಗೌರವಿಸಬೇಕು. ತಾಯಿ, ಪತ್ನಿ, ಅಕ್ಕ, ತಂಗಿ ಮತ್ತು ಎಲ್ಲ ಮಹಿಳೆಯರನ್ನು ಗೌರವದಿಂದ ಕಾಣಬೇಕು. ಎರಡನೇದಾಗಿ, ತಪ್ಪು ಮಾಡಿದ್ದರೆ ಕ್ಷಮೆ ಕೇಳಿ. ನಾವು ಯಾರಿಗಾದರೂ ನೋವುಂಟು ಮಾಡಿದ್ದರೆ ಮನಪೂರ್ವಕವಾಗಿ ಕ್ಷಮೆ ಕೇಳುವುದು ತುಂಬ ಮುಖ್ಯ. ಮೂರನೇದಾಗಿ, ಹಿರಿಯರ, ಮಹಿಳೆಯರ ಆಶೀರ್ವಾದವನ್ನು ಪಡೆಯುವುದು. ತಾಯಿ ಮತ್ತು ಹಿರಿಯರ ಆಶೀರ್ವಾದ ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ನಾಲ್ಕನೇದಾಗಿ, ದಾನ ಧರ್ಮ ಮಾಡಿ. ಅವಶ್ಯಕತೆ ಇರುವ ಮಹಿಳೆಯರಿಗೆ ಸಹಾಯ ಮಾಡುವುದು ಪುಣ್ಯಕರ ಎಂದು ಪರಿಗಣಿಸಲಾಗಿದೆ. ಐದನೇದಾಗಿ, ದೇವಿಯ ಆರಾಧನೆ. ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ, ಪಾರ್ವತಿ ದೇವಿಯ ಆರಾಧನೆ ಮಾಡುವ ಪದ್ಧತಿ ಹಲವರಲ್ಲಿ ಇದೆ. ಸ್ನೇಹಿತರೆ, ಸ್ತ್ರೀ ಶಾಪದ ಬಗ್ಗೆ ವಿವಿಧ ಧಾರ್ಮಿಕ ನಂಬಿಕೆಗಳು ಇದ್ದರೂ ಮುಖ್ಯ ಸಂದೇಶ ಒಂದೇ: ಸ್ತ್ರೀಯರನ್ನು ಗೌರವಿಸಿ, ಯಾರ ಮನಸ್ಸಿಗೂ ನೋವನ್ನು ಕೊಡಬೇಡಿ. ಪ್ರೀತಿ, ಕರುಣೆ ಮತ್ತು ಗೌರವ ಇರುವ ಮನೆಯಲ್ಲಿ ಸದಾ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಎಂದು ನಮ್ಮ ಸಂಪ್ರದಾಯಗಳು ಹೇಳುತ್ತವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.